ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ತಮ್ಮನೆಲ್ಲೂ ನೋಡಿರಾಗಿ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ. ಹೌದು, ಮೊನ್ನೆಯಿಂದನೇ ಹಣ ಜಮೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಜಾಸ್ತಿ ಜನಕ್ಕೆ ಬಂದಿರಲಿಲ್ಲ. ನಿನ್ನೆ ಇವತ್ತು ನಾಳೆ ಎಲ್ಲ ಬರುತ್ತೆ. ಒಂದು 20-30 ಲಕ್ಷ ಜನಕ್ಕೆ ಮೊದಲನೇ ಹಂತದಲ್ಲಿ ಹಣನ ಜಮೆ ಮಾಡ್ತಾರೆ. ಸೊ ನಿಮ್ಗೇನಾರ ನಿನ್ನೆ ಇವತ್ತು ನಿಮ್ಗೇನಾರ ವಿಡಿಯೋ ನೋಡೋಷ್ಟೊತ್ತಿಗೆ 24ನೇ ಕಂತಿನ ಹಣ ಬಂದಿದೆ ಅಂದರೆ ಕಮೆಂಟ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಈಗ ಸದನದಲ್ಲಿ ಎಷ್ಟು ಗಲಾಟೆ ಆಗ್ತಾ ಇದೆ ನಿಮಗೂ ಕೂಡ ಗೊತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಜಮೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಜನವರಿ ಸ್ಟಾರ್ಟಿಂಗ್ವರೆಗೂ ಟೈಮ್ ತೊಗೊಳ್ಳೋರು. ಬಟ್ ಇವಾಗ ಅದ್ರ ಬಗ್ಗೆನೇ ಗಲಾಟೆ ಆಗ್ತಿರೋದ್ರಿಂದ ಆಲ್ರೆಡಿ ಜಮೆ ಮಾಡಿದ್ದಾರೆ. ಸೊ ಖಂಡಿತ ನಿಮಗೂ ಕೂಡ ಬಂದೇ ಬರುತ್ತೆ. ಯಾವಾಗಲೂ ಹಾಕಿದ ತಕ್ಷಣ ಬರೋದಿಲ್ಲ, ಸ್ವಲ್ಪ ಜನ ಟೈಮ್ ತೊಗೊಳುತ್ತೆ. ಕೆಲವೊಬ್ಬರಿಗೆ ಬೇಗ ಬರುತ್ತೆ, ಕೆಲವೊಬ್ರಿಗೆ ಲೇಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇಂಥ ಜಿಲ್ಲೆಗೆ ಬರುತ್ತೆ, ಆ ಜಿಲ್ಲೆಗೆ ಬರುತ್ತೆ ಅಂತೇನಿಲ್ಲ. ರ್ಯಾಂಡಮಾಗಿ ಹಾಕ್ಕೊಳ್ತಾ ಹೋಗ್ತಾರೆ, ಕೆಲವೊಬ್ಬರಿಗೆ ಬೇಗ ಬರುತ್ತೆ ಅಷ್ಟೇ. ಸೊ ಇವಾಗ ಮೊದಲನೇ ಹಂತದಲ್ಲಿ ಹಣನ ಜಮೆ ಮಾಡಿದ್ದಾರೆ. ಮೊನ್ನೆ ಸಂಜೆಯಿಂದನೇ ಜಮೆ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ದಿನ ತುಂಬ ಜನಕ್ಕೆ ಬಂದಿರಲ್ಲ. ನಿನ್ನೆ ಇವತ್ತು ಹಾಗೆ ನಾಳೆ ಕೂಡ ಬರುತ್ತೆ ಮೊದಲನೇ ಹಂತದಲ್ಲಿ. ಅಕಸ್ಮಾತ್ ನಿಮಗೆ ಬಂದಿಲ್ಲ ನಾಳೆ ನಾಡಿದ್ದು ಅಂತಂದರೆ ಮತ್ತೆ ಒಂದು 2-3 ದಿನ ಬಿಟ್ಟು ಎರಡನೇ ಹಂತದ ಹಣ ಜಮೆ ಮಾಡ್ತಾರೆ. ಯಾವುದೇ ಕಂತಿನ ಹಣ ಜಮೆ ಮಾಡಿದ್ರು ಕೂಡ 3 ಹಂತಗಳಲ್ಲಿ ಹಣ ಜಮೆ ಮಾಡ್ತಾರೆ. ಸೊ ಒಂದೊಂದು ಹಂತದಲ್ಲೂ ಜಮೆ ಮಾಡಿದಾಗ ಒಂದು 20-30 ಲಕ್ಷ ಜನಕ್ಕೆ ಹಾಕೊತ ಬರ್ತಾರೆ. ಸೊ 3ನೇ ಹಂತದಲ್ಲಿ ಜಮೆ ಮಾಡಿದಾಗ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ. ಹಾಗೆ ಸಾಕಷ್ಟು ಜನಕ್ಕೆ 23ನೇ ಕಂತಿನ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರಿ. ಸೊ ತಲೆಗೆಡಿಸ್ಕೋಬೇಡಿ. ಅಕಸ್ಮಾತ್ 23ನೇ ಕಂತಿನ ಹಣ ಬಂದಿಲ್ಲ ಅಂದರೆ 24ನೇ ಕಂತಿನ ಹಣ ನಿಮಗೆ ಜಮೆ ಆದಾಗ ಒಟ್ಟಿಗೆ ನಿಮಗೆ 4,000 ರೂಪಾಯಿ ಬರುತ್ತೆ. ಯಾರಿಗೆಲ್ಲ 23ನೇ ಕಂತಿನ ಹಣ ಬಂದಿಲ್ವೋ ಅವರಿಗೆ. ಇದನ್ನು ಸಿದ್ದರಾಮಯ್ಯ ಸರ್ ಅವರು ಹೇಳಿದರು, 23ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ನಮಗೆ ಅಂದಾಗ 24ನೇ ಕಂತಿನ ಹಣ ಹಾಕಿದಾಗ 2 ಕಂತಿನ ಹಣ ಹಾಕ್ಬಿಡ್ತೀವಿ ಅಂತ ಅಂದಿದ್ರು. ಸೊ ಅಕಸ್ಮಾತ್ ಬಂದಿಲ್ಲ ಅಂದರೆ ತಲೆಗೆಡಿಸ್ಕೋಬೇಡಿ. ಲಾಸ್ಟ್ ಟೈಮು ಕೂಡ ಹಾಗೆ ಆಗಿತ್ತು. ಕೆಲವೊಬ್ಬರಿಗೆ 22ನೇ ಕಂತಿನ ಹಣ ಬಂದಿರಲಿಲ್ಲ. ಅಂದರೆ ಈಗ ನಿಮ್ಮದೇನು ತೊಂದರೆ ಇರಲ್ಲ, ನಿಮ್ಮದೆಲ್ಲ ಕರೆಕ್ಟಾಗಿ ಇರುತ್ತೆ. ಅವ್ರ ಸರ್ಕಾರದಿಂದ ಟೆಕ್ನಿಕಲ್ ಇಶ್ಯೂಸಿಂದ ಕೆಲವೊಬ್ಬರಿಗೆ ಹಣ ಜಮೆ ಮಾಡೋಕ್ಕಾಗಿರಲಿಲ್ಲ. ಅಂಥವ್ರಿಗೆ 22 ಹಾಗೆ 23ನೇ ಕಂತಿನ ಹಣ ಒಟ್ಟಿಗೆ ಬಂದಿತ್ತು. ಸೊ ಅಕಸ್ಮಾತ್ ನಿಮ್ಗೆ 23 ಬಂದಿಲ್ಲ ಅಂದರೆ ತಲೆಗೆಡಿಸ್ಕೋಬೇಡಿ. 24 ಹಾಗೆ 23ನೇ ಕಂತಿನ ಹಣ ಒಟ್ಟಿಗೆ ಸೇರಿ ನಿಮಗೆ 4,000 ರೂಪಾಯಿ ಖಂಡಿತ ಬಂದೇ ಬರುತ್ತೆ. ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮಗೆ ಬಂದಿದೆ ಅಂತದೆ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಕಮೆಂಟ್ ಮಾಡಿರಲ್ಲ. ಸೊ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ಅಲ್ಲ ಬೇರೆಯವ್ರಿಗೂ ಕೂಡ ನಾನು ಹೇಳ್ತಾರೆ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಏನು ಅಂತ ಗೊತ್ತಾಗೋದು. ಸೊ ಪ್ಲೀಸ್ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಾನು ಏನಾರ ಕಮೆಂಟ್ ಮಾಡಿ ನಿಮ್ಗೆ ಹಣ ಬಂದಿದೆಯೋ ಬಂದಿಲ್ಲೋ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗ ನನಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗುತ್ತೆ, ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಬರುತ್ತೆ. ನಾನು ಹೇಳ್ತಾರೆ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಏನು ಅಂದ್ಬಿಟ್ಟು. ಸೊ ಹಾಗಾಗಿ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ನನ್ನ ಚಾನಲಲ್ಲಿ ಬರುವಂತಹ ವೀಡಿಯೋಸ್ ಇನ್ಫಾರ್ಮೇಟಿವ್ ಇದೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ಅಲ್ಲ ನನಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗೋದು. ಇನ್ನು ನನ್ನ ವೀಡಿಯೋಸ್ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಏನೇ ಯೋಜನೆಗಳು ಬರಲಿ, ಅಪ್ಡೇಟ್ಸ್ ಬರಲಿ, ನಿಮಗೆ ನನ್ನ ಚಾನಲಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಇನ್ನು ಸದನದಲ್ಲಿ ಆಗ್ತಿರೋ ಗಲಾಟೆ ನಿಮಗೂ ಕೂಡ ಗೊತ್ತಿರುತ್ತೆ. ಕೊನೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡ್ರು, ಹೌದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಹಣನ ಹಾಕಿಲ್ಲ ಅಂತ. ಬಟ್ ವಿರೋಧ ಪಕ್ಷದವರು ಅಂದರೆ BJP ಅವ್ರಿಗೆ ಏನು ಹೇಳ್ತಿರೋದಂದರೆ ನಗರ 5,000 ಅಂದರೆ ಒಂದು ಕಂತಿನ ಹಣ ಹಾಕಲಿಕ್ಕೆ 2,500 ಕೋಟಿ ಬೇಕು ಹಣ, ಎಲ್ಲ ಮಹಿಳೆಯರಿಗೂ ಕೂಡ ಹಾಕಲಿಕ್ಕೆ. ಅಂದರೆ 2 ಕಂತಿನ ಹಣ ಅಂದರೆ 5,000 ಕೋಟಿ. ಹಾಗಾದರೆ ಎಲ್ಲೋಯ್ತು ಏನು ಅಂತ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರೋದೇ, ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಂದ ಕೂಡಲೇ ನಾವು ಅದು ಒಂದು ಸ್ವಲ್ಪನೂ ಇಟ್ಕೊಳ್ಳಲ್ಲ, ಡೈರೆಕ್ಟಾಗಿ DBT ಮುಖಾಂತರ ಮಹಿಳೆಯರಿಗೆ ಹಾಕುವಂಥದ್ದು. ಸೊ ಹಾಗಾಗಿ ನಮಗೆ ಹಣ ಬಂದರೆ ನಾವು ಹಾಕ್ತೀವಿ, ಇಲ್ಲಾಂದರೆ
ಹಣ ಬಂದಿಲ್ಲ ಅಂದರೆ ನಮಗೂ ಕೂಡ ಹಾಕೋಕ್ಕಾಗಲ್ಲ. ಅಕಸ್ಮಾತ್ ನಮಗಿನ್ನ ಮಿಸ್ ಆಗಿದೆ ಹಾಕಲಿಕ್ಕೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಸಿದ್ದರಾಮಯ್ಯ ಸರ್ ಹತ್ರ ಮಾತಾಡಿ 2 ಕಂತಿನ ಹಣ ನಾವು ಅತಿ ಶೀಘ್ರದಲ್ಲೇ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಟೀಕೆ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕಾದರೂ ಕೂಡ ಅತಿ ಶೀಘ್ರದಲ್ಲೇ ಫೆಬ್ರವರಿ ಮಾರ್ಚ್ ತಿಂಗಳು ಏನು ಮಿಸ್ ಆಗಿದ್ದು 4,000 ರೂಪಾಯಿ ಅದು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕ್ತಾರೆ ಕೂಡ, ಇಲ್ಲಾಂದರೆ BJP ಅವ್ರು ಬಿಡೋದಿಲ್ಲ. ದಿವಾಳಿ ಆಗ್ಬಿಟ್ಟಿದೆ ನಿಮ್ಮ ಸರ್ಕಾರ ಅದು ಇದಂತ ಟೀಸ್ ಮಾಡ್ತಾನೆ ಇರ್ತಾರೆ. ಸೊ ಅವ್ರ ಬಾಯಿ ಮುಚ್ಸೋಕ್ಕಾದರೂ ಕೂಡ ಅದೇನು ಪೆಂಡಿಂಗ್ ಉಳ್ಕೊಂಡಿತ್ತು, ಮಿಸ್ ಆಗಿತ್ತು ಫೆಬ್ರವರಿ ಮಾರ್ಚ್ ತಿಂಗಳದು ಇವ್ರಿಗೆ ಗೊತ್ತಿತ್ತಾ ಅಥವಾ ಗೊತ್ತಿಲ್ಲದಲ್ಲೇ ಇರೋ ಥರ ನಾಟಕ ಮಾಡ್ತಿದ್ದಾರಾ ಗೊತ್ತಿಲ್ಲ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಹಾಕೊತ ಹೋಗ್ತಿದ್ರು, ಎಲ್ಲರಿಗೂ ಕೂಡ ಕ್ಲಾರಿಟಿ ಇತ್ತು ಇದೆ ಎಷ್ಟನೇ ಕಂತಿನ ಹಣ ಯಾವ ತಿಂಗಳದು ಏನು ಅಂತ. ಮಧ್ಯದಲ್ಲಿ ತುಂಬಾ ಗ್ಯಾಪ್ ಮಾಡಿಕೊಂಡು ಒಂದೊಂದು ಸತಿ 2-3 ತಿಂಗಳಾದರೂ ಹಾಕ್ತಾನೆ ಇರಲಿಲ್ಲ. ಒಂದೊಂದು ತಿಂಗಳು ಹಾಕೋದು, ಒಂದು ತಿಂಗಳು ಬಿಡೋದು ಮಾಡೋದ್ರಿಂದ ಜನಗಳಿಗೂ ಕನ್ಫ್ಯೂಸ್ ಇದೆಯಾ ಈ ಕಂತಿನ ಹಣ ಅಂದರೆ ಇದು ಯಾವ ತಿಂಗಳದು ಏನು ಅಂತ. ಸೊ ಹಾಗಾಗಿ BJP ಅವರು ವಿತ್ ಪ್ರೂಫ್ ಕೇಳಿರೋದ್ರಿಂದ ಅವ್ರಿಗೂ ಕೂಡ ಒಪ್ಕೊಳ್ಳೇಬೇಕಾಗಿರೋ ಪರಿಸ್ಥಿತಿ ಬಂತು. ಇವಾಗ ಅವ್ರು ಹಣ ಹಾಕೋರ್ಗೂ ಕೂಡ ವಿರೋಧ ಪಕ್ಷದವರು ಬಿಡೋದಿಲ್ಲ. ಸೊ ಅದಕ್ಕಾದರೂ ಕೂಡ ಅತಿ ಶೀಘ್ರದಲ್ಲೇ 2 ಕಂತಿನ ಹಣ ಹಾಕ್ತಾರೆ. ಸೊ 24ನೇ ಕಂತಿನ ಹಣ ಬಂದಿದೆ ಅಂತಲೇ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.